ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದಾರೆ ಟೆಕ್ ರಿಪೋರ್ಟ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಸ್ಪೀಕರ್ಸ್ ಅಂಡರ್ 500 ಅಲ್ಲಿ ಯಾವ್ಯಾವ ಇದೆ ಅಂತ ನೋಡೋಣ. ನಾರ್ಮಲ್ ಆಗಿ ನಾವು ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಬರುವ ಇನ್ಬಿಲ್ಟ್ ನಮಗೆ ಜಾಸ್ತಿ ಸೌಂಡ್ ಆದರೆ ಇರಲ್ಲ. ಸೊ ಅದಕ್ಕೆ ಎಕ್ಸ್ಟರ್ನಲ್ ಆಗಿ ನಾವು ಸ್ಪೀಕರ್ಸ್ಗಳನ್ನಾದರೆ ಹುಡುಕ್ತಾ ಇರ್ತೀವಿ. ಸೊ ನಮಗೆ ಸೇಮ್ ಬೆಲೆಯಲ್ಲೇ ಎಷ್ಟೊಂದು ಸ್ಪೀಕರ್ಸ್ಗಳಾದರೆ ಸಿಗ್ತಾ ಇರ್ತವೆ. ಅದರಲ್ಲಿ ಯಾವ್ದು ತಗೋಬೇಕಂತ ಕನ್ಫ್ಯೂಷನ್ ಇರುತ್ತೆ. ಸೊ ಈಗ ನೀವು ನಮ್ಮ ಹತ್ರ ನೋಡಿದ್ರೆ 4 ಸ್ಪೀಕರ್ಗಳಾದ್ರೆ ಇದಾವೆ. ಇದರಲ್ಲಿ ಮೊದಲನೇದು ಜೆಬ್ರಾನಿಕ್ಸಿಂದ, ಮತ್ತೊಂದು ಆರ್ಟಿಸ್, ಮತ್ತೊಂದು ANT eSports, ಮತ್ತೊಂದು ಅಮೆಜಾನ್ ಬೇಸಿಕ್ಸ್. ಈ ಎಲ್ಲದರ ಡಿಸೈನ್ ನೋಡಬಹುದು ಸ್ಕ್ರೀನ್ ಮೇಲೆ ಹೇಗಿದೆ ಅಂತ. ನನಗೆ ಪರ್ಸನಲ್ ಇಷ್ಟ ಆಗಿದ್ದು ಜೆಬ್ರಾನಿಕ್ ಮತ್ತು ಆರ್ಟಿಸ್ ಡಿಸೈನ್ಸ್. ಬಿಲ್ಡ್ ಕ್ವಾಲಿಟಿನಲ್ಲಿ ನಮಗೆ ಜೆಬ್ರಾನಿಕ್ಸ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ಮುಂದೆ ಗ್ರಿಲ್ ತರ ಇರೋದು ಮೆಟಲ್ ಒಂದಿಗೆ ಬರುತ್ತೆ, ಸ್ಟ್ರಾಂಗ್ ಇದೆ. ಅದು ಬ್ಯಾಕ್ ಸೈಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಆರ್ಟಿಸ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಸ್ವಲ್ಪ ವೆಯ್ಟ್ ಕೂಡ ಇದೆ. eSports ಮತ್ತು ಅಮೆಜಾನ್ ಬೇಸಿಕ್ ಇವು ಕೂಡ ಚೆನ್ನಾಗೇ ಇದೆ. ಈ 4 ಸ್ಪೀಕರ್ ಗಳಿಗೆ USB ಅಂಡ್ 3.5mm ಜಾಕ್ ಇರುತ್ತೆ. USB ಕನೆಕ್ಟ್ ಮಾಡಿದ್ರೆ ಆಡಿಯೋ ಬರುತ್ತೆ, ಇಲ್ಲ ಅಂತಂದ್ರೆ ಬರಲ್ಲ. ಈ 4ರಲ್ಲೂ ಕೂಡ ಡೆಡಿಕೇಟೆಡ್ ಆಗಿ ವಾಲ್ಯೂಮ್ ಕಂಟ್ರೋಲ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನಾವು ನಮಗೆ ಬೇಕಾದಂತ ವಾಲ್ಯೂಮ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಈ ಜೆಬ್ರಾನಿಕ್ ನಮಗೆ 5 ವಾಟ್ ಅವರ್ಸ್ ಔಟ್ಪುಟ್ ಆದ್ರೆ ಬರುತ್ತೆ. ಇನ್ನು ಮಿಕ್ಕಿದ 3 ಕೂಡ ನಮಗೆ 6 ವಾಟ್ ಔಟ್ಪುಟ್ ಆದ್ರೆ ಬರುತ್ತೆ. ಮೇನ್ ರಿಯಲ್ ಟೈಮ್ ಅಲ್ಲಿ ಇದರ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಅಂದ್ರೆ ಒಂದ್ಸರಿ ಸ್ಯಾಂಪಲ್ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ, ಜೆಬ್ರಾನಿಕ್ ಸ್ಪೀಕರ್ ಅಲ್ಲಿ ನಮಗೆ ಟ್ರಬಲ್ಸ್ ಚೆನ್ನಾಗಿದೆ, ಬೇಸು ಸ್ವಲ್ಪ ಇದೆ, ವಾಲ್ಯೂಮ್ ಕೂಡ ಜಾಸ್ತಿ ಇದೆ. ಬಟ್ ವಾಲ್ಯೂಮ್ ನ ಫುಲ್ ಕೊಡ್ತೀವಿ ಅಂತಂದ್ರೆ ನಮ್ಗೆ ಇದ್ರಲ್ಲಿ ಬರುವ ಸೌಂಡು ತರ ಅಂತ ಬರುತ್ತೆ, ಕ್ಲಾರಿಟಿ ಇರಲ್ಲ. ಆಡಿಯೋ ಕ್ವಾಲಿಟಿ ಅನ್ನೋದು ಇನ್ನೂ ಇಂಪ್ರೂವ್ ಮಾಡಬೇಕಾಗಿತ್ತು, ಬಟ್ ಈ ಬೆಲೆಗೆ ಓಕೆ. ನೆಕ್ಸ್ಟ್ ಆರ್ಟಿಸು ಈ 3ಕ್ಕಿಂತ ಇದರಲ್ಲಿ ಲೌಡ್ ಸೌಂಡ್ ಅನ್ನೋದು ಜಾಸ್ತಿ ಇರುತ್ತೆ. ಟ್ರಬಲ್ಸು ಚೆನ್ನಾಗಿದೆ, ಬಟ್ ಬೇಸು ನಾಟ್ ಗುಡ್, ಓಕೆ. ನೆಕ್ಸ್ಟ್ eSports ಇದರಲ್ಲಿ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಟ್ರಬಲ್ಸು ಕ್ಲಿಯರ್ ಆಗಿರುತ್ತೆ ಅಂಡ್ ಇದರಲ್ಲಿ ಬೇಸ್ ಅನ್ನೋದು ಇರಲ್ಲ. ಇನ್ನು ನೆಕ್ಸ್ಟ್ ಒನ್ ಅಮೆಜಾನ್ ಬೇಸಿಕ್. ಈ 3ಕ್ಕಿಂತ ಬೇಸ್ ಅನ್ನೋದು ಇದರಲ್ಲಿ ಎಕ್ಸಲೆಂಟ್ ಆಗಿರುತ್ತೆ, ಅಂದ್ರೆ ಈ ಬಜೆಟ್ ಅಲ್ಲಿ. ಟ್ರಬಲ್ಸ್ ಓಕೆ, ನಾಟ್ ಗುಡ್, ಬಟ್ ಓವರ್ ಆಲ್ ಬ್ಯಾಲೆನ್ಸ್ಡ್ ಆಡಿಯೋ ಇರುತ್ತೆ ಇದರಲ್ಲಿ. ಇನ್ನು ಇವುಗಳ ಬೆಲೆ ನಮಗೆ ಜೆಬ್ರಾನಿಕ್ 499 ರೂಪಾಯಿ ಇರುತ್ತೆ, ಆರ್ಟಿಸು 447 ರೂಪಾಯಿ ಇರುತ್ತೆ, eSports 433 ರೂಪಾಯಿ ಇರುತ್ತೆ, ಅಮೆಜಾನ್ ಬೇಸಿಕ್ 459 ಇರುತ್ತೆ. ಸೊ ಈ 4ರಲ್ಲಿ ಈ ಜೆಬ್ರಾನಿಕ್ ನ ಸೈಡ್ ಇಡಿ. ಯಾಕಂತ ಅಂದ್ರೆ ಇದರಲ್ಲಿ ನಮ್ಗೆ ವಾಲ್ಯೂಮ್ ಜಾಸ್ತಿ ಇದ್ರೂ ಕೂಡ ಫುಲ್ ಕೊಟ್ಟಾಗ ನಮ್ಗೆ ಕ್ಲಾರಿಟಿ ಆದ್ರೆ ಇರಲ್ಲ. ಇನ್ನು ಈ 3ರಲ್ಲಿ ನೀವು ಯಾವ್ದು ತಗೊಂಡ್ರು ಚೆನ್ನಾಗೇ ಇರುತ್ತೆ. ನಿಮ್ಗೆ ಬೇಸ್ ಬೇಕು ಅಂತಂದ್ರೆ ಅಮೆಜಾನ್ ಬೇಸಿಕ್ ತಗೊಳ್ಳಿ, ಲೌಡ್ನೆಸ್ ಬೇಕು ಅಂತಂದ್ರೆ ಆರ್ಟಿಸ್ ತಗೊಳ್ಳಿ, ಟ್ರಬಲ್ಸ್ ಬೇಕು ಅಂತಂದ್ರೆ eSports ತಗೊಳ್ಳಿ. ಈ 4 ಪ್ರಾಡಕ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಿಮ್ಗೆ ಬೇಕಂತಂದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.